ನಮಸ್ಕಾರ. ಎಸ್ಪಿ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ಆಲಂಗೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಶಾಲೆಯಲ್ಲಿ ಮಾತೃವಂದನಾ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಖುಷಿಯಲ್ಲಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಶಾಲೆಯ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಪರೀಕ್ಷಾ ಬೈಂಡ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸುಂದರ ಕಾರ್ಯಕ್ರಮದಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರು, ಶಾಲಾ ಎಸ್ಡಿಎಂಸಿ ಸದಸ್ಯರು, ಶಿಕ್ಷಕರು, ಪೋಷಕರು ಮತ್ತು ಮಕ್ಕಳು ತುಂಬು ಖುಷಿಯಿಂದ ಭಾಗವಹಿಸಿದ್ದರು. ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಆ ಬೈಂಡು ಮತ್ತು ಲೇಖನ ಸಾಮಗ್ರಿಗಳನ್ನ ಎಲ್ಲ ಮಕ್ಕಳಿಗೂ ಸಹಿತ ಇಲ್ಲಿರ್ತಕ್ಕಂಥ 80 ಜನ ಮಕ್ಕಳಿಗೂ ಸಹಿತ ಅವರೇ ಪಾಪ ಎತ್ಕೊಂಡ್ ಬಂದು ಪ್ರತಿ ವರ್ಷ ನಮ್ಗೆ ನೀಡ್ತಾ ಇದ್ದಾರೆ. ಆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಧುಸೂದನ್ ಅವರು, ಡಾಕ್ಟರ್ ಮಧುಸೂದನ್ ಅವರು, ಅವ್ರಿಗೂ ಸಹಿತ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀಯುತ ಜಯಣ್ಣ ಸರ್ ಅವರು ಆಗಮಿಸಿದ್ದಾರೆ. ಕನ್ನಡ ಸಂಘದ ಪರವಾಗಿ ಮತ್ತು ರೈತ ಸಂಘದ ಪರವಾಗಿ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಕಳಕಳಿಯಿಂದ ಭಾಗವಹಿಸ್ತಾ ಇರ್ತಕ್ಕಂಥ ಮಹನೀಯರು, ಅವ್ರಿಗೂ ಸಹಿತ ಆಧಾರ್ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಹಿದ್ ಸರ್ ಅವರು, ಕನ್ನಡ ಸಂಘ ಅಂತಂದ್ರೆ ಮುಳುಬಾಗಿಲಲ್ಲಿ ಏನೇ ಕೆಲಸ ಕಾರ್ಯಗಳು ನಡೀಲಿ ಕನ್ನಡಗಳನ್ನ ಅಚ್ಚುಕಟ್ಟಾಗಿ, ನಾವು ಮುಸ್ಲಿಮರು ಆಗಿದ್ರು ಸಹಿತ ಮತ ಧರ್ಮ ಬಿಟ್ಟು ನಮ್ಮ ಕನ್ನಡಕ್ಕಾಗಿ ಯಾವಾಗಲೂ ಹೋರಾಡ್ತಾ ಇರ್ತಕ್ಕಂಥವ್ರು, ಕಟ್ಟಾಳುಗಳು ಅಂತಂದ್ರೆ ಹೆಸರುವಾಸಿ ಪಡೆದಿರ್ತಕ್ಕಂಥವ್ರು ಶಾಹಿದ್ ಸರ್ ಅವರು ಆಗಮಿಸಿದ್ದಾರೆ. ಕನ್ನಡ ಸಂಘದ ವತಿಯಿಂದ ಮುಳುಬಾಗಿಲು ತಾಲೂಕಿನ ಕರಸೇವೆಯವರು, ಅವ್ರಿಗೂ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಳುಬಾಗಿಲು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಳುಬಾಗಿಲು ತಾಲೂಕು ಅಧ್ಯಕ್ಷರು ಆಗಿರ್ತಕ್ಕಂಥ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುರಳಿ ಅವರು ಉತ್ತಮವಾಗಿ ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಸಹಿತ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ನಮ್ಮ ಚೋಳಂಗುಂಟೆ ಹರೀಶ್ ಸರ್ ಅವರು, ಏನೇ ಕಾರ್ಯಕ್ರಮಗಳಿರ್ಲಿ ಆ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬರ್ತಾ ಇರ್ತಕ್ಕಂಥ ಸಂಘ ಅಂತಂದ್ರೆ ಮುಳುಬಾಗಿಲಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಕನ್ನಡ ಸಂಘ. ಯಾಕೆ ಅಂತಂದ್ರೆ ನಾವಿಲ್ಲ ಅಂತಂದ್ರೆ, ಈ ಕನ್ನಡ ಸಂಘ ಇಲ್ಲ ಅಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಸಹಿತ ಕುಂಠಿತವಾಗ್ತಾ ಇತ್ತು. ಎಚ್ಚೆತ್ತುಕೊಂಡು ಏನೇನ್ ಕಾರ್ಯಕ್ರಮ ಇಲ್ಲೆಲ್ಲಿ ನಡೀಬೇಕು ಅಲ್ಲೆಲ್ಲೂ ಸಹಿತ ಹೆಜ್ಜೆ ಇಟ್ಟು ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವ್ರಿಗೂ ಸಹಿತ ಚೋಳಂಗುಂಟೆ ಹರೀಶ್ ಸರ್ ಅವ್ರಿಗೂ ಸಹಿತ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಶ್ರೀಯುತ ನಮ್ಮ ಗಡಿನಾಡು ಪ್ರತಿನಿಧಿಗಳು ಆಗಿರ್ತಕ್ಕಂಥ ಶ್ರೀಯುತ ನಿವೃತ್ತ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಗೋಪಿನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕೊಡಮ್ಮ. ಅದೇ ರೀತಿ ಮತ್ತೊಬ್ಬ ನಮ್ಮ ಪಕ್ಕದ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಸ್ತಿನ ಸಿಪಾಯಿ ಅಂತಂದ್ರೆ ಹೆಸರುವಾಸಿ ಪಡೆದಿರ್ತಕ್ಕಂಥವ್ರು, ನಮ್ಮ ಪ್ರೈಮರಿ ಶಾಲೆಗೆ ಸೇರಿ ಹೈಸ್ಕೂಲ್ಗೂ ಮತ್ತು ಅದೇ ರೀತಿ ಕ್ಯಾಪ್ಟನ್ ಆಗಿ ಅದ್ರ ಜೊತೆಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಈಗ ಅಧಿಕಾರ ವಹಿಸಿಕೊಂಡು ಎಷ್ಟೇ ಕೆಲಸಗಳಿದ್ರು ಸಹಿತ ಪಾಪ ನಾವು ಅಲ್ಲಿ ಹೋಗ್ಲೇ ಇಲ್ಲ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಸರ್, ದಯವಿಟ್ಟು ನಾವಿಲ್ಲಿ ಕಾರ್ಯಕ್ರಮದಲ್ಲಿದ್ದು ನಮ್ಮ ಶಾಲೆಯ ಕಾರ್ಯಕ್ರಮ ಅಂದ ತಕ್ಷಣ ಪಾಪ ಬಂದಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ಶಂಕರ್ ಸರ್ ಅವ್ರಿಗೂ ಸಹಿತ ವೇದಿಕೆ ಪರವಾಗಿ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನ ಮಾಜಿ ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಅದೇ ರೀತಿ ಅಂತ ಗೆಳೆಯರ ಬಳಗದ ಅಧ್ಯಕ್ಷರು, ಅವರ ಒಂದು ಸಹಕಾರದಲ್ಲಿ ನಮ್ಮ ಶಾಲೆಗೆ 70,000 ರೂಪಾಯಿ ವಾಟರ್ ಫಿಲ್ಟರ್ ಅನ್ನು ಸಹಿತ ಸಹಕಾರ ಕೊಟ್ಟಿದ್ದಾರೆ. ಆ ಗೆಳೆಯರ ಬಳಗದ ವತಿಯಿಂದಾಗಿ ಮುಳಬಾಗಿಲು ತಾಲೂಕಿನಲ್ಲಿ 240 ವಾಟರ್ ಫಿಲ್ಟರ್ ಗಳನ್ನು ಹಾಕಿಸ್ಕೊಳ್ಳಕ್ಕೆ ಸಹಕಾರ ನೀಡಿರ್ತಕ್ಕಂಥವ್ರು ನಮ್ಮ ಎಸ್ ಚಿಕ್ಕರೆಡ್ಡಪ್ಪ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಖ್ಯಾತ ವಕೀಲರು ಕೊಲದೇವಿ ರಿಯಾಜ್ ಸರ್, ಅನ್ಯತಾ ಭಾವಿಸಬೇಡಿ ದಯವಿಟ್ಟು, ಖ್ಯಾತ ವಕೀಲರು, ಅವರು ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಅದೇ ರೀತಿಯಾಗಿದ್ದ ಕನ್ನಡ ಸಂಘಕ್ಕೆ ಅಗಲಿಗಳು ದುಡಿತಾ ಇದ್ದಾರೆ. ಅವ್ರಿಗೂ ಸಹಿತ ನಾನು ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಆಧಾರ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಷ್ಟಕ್ಕೂ ನಮ್ಮ ಅಧಿಕಾರಿ ವರ್ಗದವರು ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಅಧಿಕಾರಿ ವರ್ಗದವರಾಗಿರ್ತಕ್ಕಂಥ ಶ್ರೀಯುತ ಕೋದಂಡ ರಾಮಯ್ಯ ಸರ್ ಅವರು, ನಾವು 2 ದಿನ ಹೇಳಿದಾಗ ನಮ್ಮ ಸಿಆರ್ಪಿಗಳಾಗಿ ನಮ್ಮ ಶಾಲೆಗೆ ಏನ್ ಕೆಲಸಗಳು ಬೇಕೋ, ಕೆಲಸದ ಒತ್ತಡ ಎಷ್ಟೇ ಇದ್ರೂ ಸಹಿತ, ಬೇರೆ ಕಾರ್ಯಕ್ರಮಗಳು ಏನೇ ಕೆಲಸಗಳು ಇದ್ರೂ ಸಹಿತ ಸರ್ ಅವರು ಆಗಮಿಸಿದ್ದಾರೆ. ಸ್ವಾಗತ ಬಯಸ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ. ಪಕ್ಕದ ಊರುಗಳಿಗೂ ಸಹಿತ ಯಾರಾದ್ರೂ ಮುಖ್ಯ ಗುರುಗಳಾಗಿರುವಂತಹ ವಾಲಿಬಾಲ್ ಶಿವಣ್ಣ ಅವರು ಖ್ಯಾತ ವಾಲಿಬಾಲ್ ಕ್ರೀಡಾಪಟುಗಳು, ರಾಷ್ಟ್ರೀಯ ಕ್ರೀಡಾಪಟುಗಳು. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ವೇದಿಕೆಯಲ್ಲಿ ಇಷ್ಟೆಲ್ಲ ಗಣ್ಯರು ಸೇರುವುದಕ್ಕೆ ನಮ್ಮ ಮುಖ್ಯ ಗುರುಗಳು ಕಾರಣರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಲಂಗೂರು ಮಾತೃ ವಂದನಾ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ನಾವೆಲ್ಲರೂ ಆಗಮಿಸಿರೋದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕಂತ ನನಗೆ
ಕಾಣ್ತಾ ಇದೆ. ಅಂದ್ರೆ ಇವತ್ತು ಈ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಗುರುಗಳೇ, ಈ ಊರಿನ ಅಕ್ಕ ತಂಗಿಯರೇ, ಹಿರಿಯರೇ, ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ನಾನು ಸೂಕ್ತವಾಗಿ ಹೇಳ್ತೀನಿ, ಮಕ್ಕಳಿಗೆ ಇವತ್ತು ನಾವು ಅಡ್ಡದಾರಿಗಡಿ ಇಳಿಯೋದಕ್ಕೆ ನಾವು ಪೋಷಕರೇ ಅಂತ ನಾನು ಹೇಳಕ್ಕೆ ಭಾವಿಸ್ತೀನಿ. ಹೇಗೆ ಅಂತೂ ಕೇಳಬಹುದು. ಅದು ಇವತ್ತು ಒಂದು ಮೊಬೈಲ್ ಮುಖಾಂತರ ನಾವು ಅತಿ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಅಡ್ಡದಾರಿಗಳು ಹಿಡಿಯೋದಕ್ಕೆ ನಾವು ಕಾರಣವಾಗಿದ್ದೀವಿ. ಅದು ಹೇಗೆ ಅಂದ್ರೆ, ಚಿಕ್ಕ ಮಗು ಇರುತ್ತೆ, 1 ವರ್ಷದ ಮಗು, ನಾವು ಊಟ ಮಾಡಿಸೋವಾಗ ಊಟ ಮಾಡ್ತಾ ಇರಲ್ಲ ಆ ಮಗು, ಮೊಬೈಲ್ ಅನ್ನು ಮುಂದುಗಡೆ ಇಟ್ಬಿಟ್ಟು ಆ ಮಗು ಊಟ ಮಾಡಿಸ್ತಾ ಇರ್ತೀವಿ ನಾವು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಜರ್ನಿ, ಮೊಬೈಲಿನ ಜರ್ನಿ. ಹಾಗಾಗಿ ದೊಡ್ಡದಾಗಿ ಹೇಳಕ್ ಇಷ್ಟಪಡಲ್ಲ, ತುಂಬಾ ಅರ್ಥ ಇದೆ ಇದರಲ್ಲಿ. ಎಲ್ಲಾ ತಾಯಂದ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಮೊಬೈಲ್ ಇಂದ ಈ ಮಕ್ಕಳಿಗೆ ದೂರ ಇಡಿ. ವಿದ್ಯೆ ತಾನಾಗಿ ತಾನು ಬಂದ್ಬಿಡುತ್ತೆ. ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯೆ ಬರ್ತಾ ಇಲ್ಲ ಅಂದ ಕಾರಣ ಮೊಬೈಲ್. ಅತಿ ಹೆಚ್ಚಾಗಿ ಇವತ್ತು ನಮ್ಮ ಮಕ್ಕಳು ಹಿಂದೆ ಹೋಗ್ತಾವ್ರಂದ್ರೆ ಅದಕ್ಕೆ ಕಾರಣ ಮೊಬೈಲ್. ಈ ಮೊಬೈಲ್ ಇಂದ ದೂರ ಇಡಿ. ಒಂದು. ಎರಡನೇ ಕಾರಣ, ಈ ತಾಯಿ ಅಂದ್ರೆ ಏನ್ ಮಾಡ್ತಾರಂದ್ರೆ, ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯರ, ನಮ್ಮ ದೊಡ್ಡವರ ಒಂದು ಶ್ರಮಗಳನ್ನು, ಅವರು ಹೇಗೆ ಬದುಕಿದ್ರು, ಹೇಗೆ ನಾವು ಮುಂದೆ ಬಂದ್ವಿ ಅನ್ನೋ ಒಂದು ಮನೋಭಾವನೆ, ಅವರು ಒಂದು ದೊಡ್ಡ ಸ್ಥಾನ ನಮ್ಮ ಮಕ್ಕಳಲ್ಲಿ ನಾವು ಹೇಳ್ಕೋಬೇಕು. ಹೇಳಲ್ಲ. ಇವತ್ತು ಏನ್ ಮಾಡ್ತಾರಂದ್ರೆ, ಮಕ್ಕಳು ಬಂದು ಏನು ಕೇಳಿದ ತಕ್ಷಣನೇ ಅಮ್ಮ ಈ ಕೊಡ್ಸು ಅಂದ್ರೆ, ಓ ನೀ ಎಪ್ಪಡಿ మీ ಇಚ್ಚಿಪೆಟ್ಟೇಶಿಂಡಾಡು, ಹಿಂಗೆಲ್ಲ ಹೇಳ್ಬಾರ್ದು. ಇಂಥ ಮಾತುಗಳನ್ನು ನಾವು ಯಾವತ್ತೂ ಹೇಳ್ಬಾರ್ದು. ಮಕ್ಕಳಲ್ಲಿ ತಂದೆ ಸ್ಥಾನವನ್ನು ಯಾವತ್ತೂ ಕಳಿಯಕ್ ಹೋಗ್ಬಾರ್ದು. ಯಾಕಂದ್ರೆ ತಂದೆ ಸ್ಥಾನ ಬಹಳ ದೊಡ್ಡದು. ನೀವು ಕಂಡಿದ್ದೀರೋ ಇಲ್ವೋ, ತಂದೆ ತನ್ನ ಮಗನಿಗೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ ಅದನ್ನ ಕುಡಿತಾನೋ, ಇನ್ನೊಂದ್ ಮಾಡ್ತಾನೋ, ಏನಾದ್ರೂ ಅವಶ್ಯಕತೆ ಇದ್ದಾಗ ಸಾಲ ಮಾಡ್ತಾನೋ, ಸೂಲ ಮಾಡ್ತಾನೋ, ಇನ್ನೊಂದ್ ಮಾಡ್ತಾನೋ, ತಂದು ಆ ಒಂದು ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆಯನ್ನು ಮಾಡೋ ಅಂತ ವ್ಯಕ್ತಿ ತಂದೆ. ತಂದೆಯ ಸ್ಥಾನವನ್ನು ಯಾವತ್ತೂ ಕಳಿಯಕ್ ಹೋಗ್ಬೇಡಿ. ಮಕ್ಕಳನ್ನ ಒಂದು ವಿದ್ಯಾವಂತರ ಹಾಗೂ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ಒಂದು ಒಂದು ಜವಾಬ್ದಾರಿತನದಿಂದ ಬದುಕಬೇಕಂದ್ರೆ ನಾವು ಹ್ಯಾಗ್ ಬದುಕಿದ್ವಿ, ನಮ್ಮ ಹಿರಿಯರು ಹ್ಯಾಗ್ ಬದುಕಿದ್ರು ಅನ್ನೋದನ್ನು ನಾವು ಮೊದಲು ಹೇಳ್ಕೊಡ್ಬೇಕಾಗುತ್ತೆ. ಹಾಗಾಗಿ ಯಾವತ್ತು ತಂದೆಯ ಸ್ಥಾನವನ್ನು ತಾಯಂದ್ರೆ ಯಾವಾಗೂ ಕಳಿಯಕ್ ಹೋಗ್ಬೇಡಿ ಈ ಮಕ್ಕಳ ಎದುರುಗಡೆ. ಮಕ್ಕಳಿಗೆ ಯಾವತ್ತು ಬುದ್ಧಿವಾದ ಹ್ಯಾಕೆ ಹೇಳ್ಬೇಕಂದ್ರೆ, ತಂದೆಯ ಶ್ರಮವನ್ನು ಇಟ್ಕೊಂಡು ಆ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ಆ ಮಕ್ಕಳು ಅವಾಗ ಅರ್ಥ ಮಾಡ್ಕೊಳ್ತಾರೆ. ಎರಡನೇದು. ಮೂರನೇದು, ಇನ್ನೊಂದು ನಾವು ತಪ್ಪು ಮಾಡ್ತೀವಿ. ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ದೊಡ್ಡವರಾದ್ಮೇಲೆ, 7th ಆದ್ಮೇಲೆ 8th 9th 10th ಹೋಗ್ತೀವಿ. 10th ಹೋದ ತಕ್ಷಣನೇ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಮ್ಮ ಮಗು ಇವತ್ತು 10th ಹೋಗ್ತಾ ಇದ್ದಾವಳೆ, ಮುಳ್ಬಾಲ್ ಹೋಗ್ತಾವಳೋ, ಇನ್ನೊಂದ್ ಕಡೆ ಹೋಗ್ತಾವಳೋ. ಬಟ್ ನಾವು ಹೋದಾಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮಕ್ಕಳಿಗೆ ಏನ್ ಓದ್ತಾವ್ರೆ, ಹ್ಯಾಗ್ ಓದ್ತಾವ್ರೆ, ನಮ್ಮ ಮಕ್ಕಳ ನಡವಳಿಕೆ ಏನು ನಾವು ಆಲೋಚನೆ ಮಾಡಲ್ಲ. ಬಟ್ಟೆ, ನಮ್ಮ ಮಕ್ಳು ಬಟ್ಟೆ, ಮೇಕಪ್, ಅದ್ರ ಮೇಲೆ ಗಮನ ಹೆಚ್ಚಾಗಿರುತ್ತೆ ತಾಯಂದ್ರಿಗೆ. ಇದು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನಮ್ಮ ಈ ಊರಿಂದ ಇನ್ನೊಂದ್ ಕಡೆ ಹೋಗ್ತಾವ್ರಂದ್ರೆ ಅವ್ರ ನಡವಳಿಕೆಯನ್ನು ಆ ತಾಯಿ ಗಮನ ಹರಿಸ್ಬೇಕು, ಹೆಣ್ಮಕ್ಳಿಗೆ ಮುಖ್ಯವಾಗಿ. ಇದನ್ನು ಮಾಡಿದ್ರೆ ನಮ್ಮ ಮಕ್ಕಳು ಯಾವತ್ತು ಅಡ್ಡದಾರಿಗಳಾಗ್ಲಿ, ಅವಿದ್ಯಾವಂತರಾಗ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಬಹಳ ಅಷ್ಟು. ಇವೆಲ್ಲ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳು ಇವೆಂದ ತಪ್ಪಿಸ್ಬೇಕಂದ್ರೆ ತಾಯಿಯ ಒಂದು ದೊಡ್ಡ ಶ್ರಮ ಈ ಮಕ್ಕಳ ಮೇಲೆ ಇರ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.